ಹಿಂದಿನ ಸಂಚಿಕೆಯಲ್ಲಿ ತಾನು ಪ್ರೀತಿಸ್ತಿದ್ದ ಹುಡುಗಿನೇ ತನ್ನ ಮಕ್ಕಳಿಗೆ ಜನ್ಮ ನೀಡಿದ ಬಾಡಿಗೆ ತಾಯಿ ಎಂಬ ಸತ್ಯ ಶಶಿಗೆ ತಿಳಿಯುತ್ತೆ. ಇದರಿಂದ ಶಶಿಗೆ ತುಂಬಾ ಖುಷಿಯಾಗತ್ತೆ. ಇತ್ತ ಸೌಮ್ಯಳ ಗಂಡ ಸಾಗರ್ ಕೂಡ ಮತ್ತೆ ಶಶಿ ಇಬ್ಬರು ಸೌಮ್ಯಳನ್ನು ಹುಡುಕೋಕೆ ಶುರು ಮಾಡಿದ್ದಾರೆ. ಇತ್ತ ಸೌಮ್ಯ ತನ್ನ ತಂದೆ ತಾಯಿ ಸಿಕ್ಕಿದ ಖುಷಿಯಲ್ಲಿ ತನ್ನ ಮಕ್ಕಳೊಂದಿಗೆ ತುಂಬ ವರ್ಷಗಳ ನಂತರ ನೆಮ್ಮದಿಯ ದಿನಗಳನ್ನು ಕಳೀತಾ ಇರ್ತಾಳೆ. ಶಶಿ ಸೌಮ್ಯಳ ಫೋನ್ನ ಟ್ರ್ಯಾಕ್ ಮಾಡಿದಾಗ ಅಲ್ಲೇ 15 ಕಿಲೋಮೀಟರ್ ದೂರದಲ್ಲಿರೋ ಲೊಕೇಶನ್ ತೋರಿಸುತ್ತೆ. ಶಶಿ ಅಲ್ಲಿಗೆ ಓಡೋಡಿ ಬರ್ತಾನೆ. ಬಂದು ನೋಡಿದ್ರೆ ಮೀನುಗಾರರ ಬೋಟ್ಗಳು ಸಾಲಾಗಿ ನಿಂತಿರುತ್ತೆ. ಸೌಮ್ಯಳ ಫೋಟೋವನ್ನು ಎಲ್ರಿಗೂ ತೋರಿಸ್ಕೊಂಡು ಕೇಳ್ತಾ ಬರ್ತಾನೆ. ಆದರೆ ಯಾರೂ ಕೂಡ ನೋಡಿಲ್ಲ ಅಂತಾನೆ ಹೇಳ್ತಾರೆ. ಕಡೆಗೆ ಅಲ್ಲೊಬ್ಬ ವಯಸ್ಸಾದ ತಾತ ಕೂತಿರ್ತಾರೆ. ಅವ್ರ ಬಳಿ ಹೋಗಿ ಶಶಿ ಕೇಳ್ತಾನೆ, ತಾತ, ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದರೂ ನೋಡಿದ್ರಾ? ಪ್ಲೀಸ್ ಗೊತ್ತಿದ್ರೆ ಹೇಳಿ ಅಂತಾನೆ. ನಾನು ಈ ಹುಡುಗಿನ ನೋಡಿದ್ದೆ ಮಗ. 2 ಚಿಕ್ಕ ಹಸು ಕೂಸುಗಳನ್ನ ಎತ್ಕೊಂಡು ಅಳ್ತಾ ಕೂತಿತ್ತು ಪಾಪ. ನಮ್ಮ ಕಡೆಯವರೇ ಯಾರೋ ಕರ್ಕೊಂಡು ಹೋಗಿರ್ತಾರೆ ಅಂತಾರೆ ಆ ತಾತ. ಹೌದಾ? ಅವ್ರು ಯಾರು? ನನಗೆ ತೋರಿಸಿ, ನಾನು ಈಗಲೇ ಅವಳನ್ನ ಕರ್ಕೊಂಡು ಬರಬೇಕು ಅಂತಾನೆ ಶಶಿ. ಅಯ್ಯೋ ತಡಿ ಮಗ, ಯಾಕೆ ಈ ಥರ ಅವಸರ ಮಾಡ್ತೀಯಾ? ಜಗಳ ಆಡ್ಕೊಬಿಡೋದು, ಆಮೇಲೆ ಹೆಂಡ್ತಿಗೆ ಹಿಂಗೆಲ್ಲ ಊರೆಲ್ಲ ತಿರುಗಿ ಹುಡ್ಕಾಡೋದು. ಈಗಿನ ಕಾಲದವ್ರಿಗೆ ನಾವು ಬುದ್ಧಿ ಹೇಳೋಕ್ಕಾಗಲ್ಲ ಬಿಡು. ತಾತನಿಂದ ಅಡ್ರೆಸ್ ತಿಳ್ಕೊಂಡ ಶಶಿ ಕೂಡಲೇ ಕಾರ್ ಸ್ಟಾರ್ಟ್ ಮಾಡಿ ಹೊರಡ್ತಾನೆ. ಸೌಮ್ಯ ಇದ್ದಲ್ಲಿಗೆ ಓಡೋಡಿ ಬರ್ತಾನೆ. ಇವನು ಬರೋ ಮುಂಚೆನೆ ಸಾಗರ್ ಬಂದು ಅವರ ತಂದೆ ತಾಯಿ ಬಳಿ ಮಾತಾಡ್ತಾ ಇರ್ತಾನೆ. ಶಶಿ ಓಡೋಡಿ ಬಂದು ಸೌಮ್ಯಳನ್ನ ಹಗ್ ಮಾಡ್ತಾನೆ. ಸೌಮ್ಯ, ಪ್ಲೀಸ್ ನಿನ್ನ ಮನಸ್ಸಲ್ಲಿರೋದನ್ನು ಹೇಳು. ನಾನು ನಿನಗೇನೋ ಸತ್ಯನ ಹೇಳಬೇಕು ಅಂತ ಇರುವಾಗಲೇ ಸಾಗರ್ ಮಧ್ಯದಲ್ಲಿ ಮಾತಾಡ್ತಾನೆ. ನಿನ್ನ ಯಾವ ಸತ್ಯನೂ ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಹೆಂಡ್ತಿನ ನಾನು ಕರ್ಕೊಂಡು ಹೋಗ್ತೀನಿ. ಇಷ್ಟು ದಿನ ಅವಳನ್ನ ನೋಡ್ಕೊಂಡಿದ್ದಕ್ಕೆ ಏನು ಖರ್ಚಾಗಿದೆಯೋ ಅದನ್ನು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ನಮ್ಮಿಬ್ಬರ ವಿಷಯಕ್ಕೆ ಮೂಗು ತೂರಿಸ್ಬೇಡ ಅಂತಾನೆ ಸಾಗರ್. ಆ ದೇವ್ರೇ ನನ್ನನ್ನು ಸೌಮ್ಯನ ಈ ಮಕ್ಕಳ ಮೂಲಕ ಒಂದು ಮಾಡಿದ್ದಾನೆ. ಈ ಮಕ್ಕಳು ಯಾರ್ದು ಅಂತ ಕೇಳಿದ್ಯಲ್ಲ, ನನ್ನ ಮಕ್ಕಳೇ ಅಂತಾನೆ ಶಶಿ. ನಾನು ಬಾಡಿಗೆ ತಾಯಿ ಮೂಲಕ ಮಗು ಪಡಿಬೇಕು ಅಂತಿದ್ದೆ. ಸೌಮ್ಯ ನಿನ್ನ ಮರ್ಯಾದೆ ಹೋಗಬಾರ್ದು ಅಂತ ಟೆಸ್ಟ್ ಟ್ಯೂಬ್ ಬೇಬಿ ಮೂಲಕ ಮಗು ಪಡೆಯೋಕೆ ಅಂತ ಮುಂದಾಗಿದ್ಲು. ಅವಳ ಕ್ಲೋಸ್ ಫ್ರೆಂಡ್ ಡಾಕ್ಟರ್ ವನಿತಾ ಹತ್ರನೇ ಅವಳು ಟ್ರೀಟ್ಮೆಂಟ್ ತಗೋತಾ ಇದ್ದಿದ್ದು. ನಾನು ಕೂಡ ಅದೇ ಹಾಸ್ಪಿಟಲ್ಗೆ ಹೋಗಿದ್ದು. ಅಲ್ಲಿಗೆ ಹೋದ್ಮೇಲೆ ನನಗೆಲ್ಲ ಸತ್ಯ ತಿಳಿತು. ನನ್ನ ಮಕ್ಕಳಿಗೆ ಬಾಡಿಗೆ ತಾಯಿ ಆಗಿರೋದು ಸೌಮ್ಯನೇ. ಸೌಮ್ಯ ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ ನನಗೆ ಅವಳ ಮೇಲೆ ಪ್ರೀತಿ ಬಂದಿಲ್ಲ. ಅವಳು ಈ ಮಗುಗೆ ಜನ್ಮ ಕೊಡೋಕ್ಕೆ ಮುಂಚೆಯಿಂದಾನೇ ನನಗೆ ಅವಳ ಮೇಲೆ ಪ್ರೀತಿ ಆಯಿತು. ನೀನು ಅವಳನ್ನು ನಡು ನೀರಲ್ಲಿ ಕೈ ಬಿಟ್ಟು ಹೋದವನು. ಬೇಡ ಅಂದಾಗ ಬಿಡೋಕ್ಕೆ, ಬೇಕು ಅಂದಾಗ ಪಡೆಯೋಕ್ಕೆ ಅವಳು ವಸ್ತು ಅಲ್ಲ. ಸೌಮ್ಯ, ನೀನೇ ನಿನ್ನ ನಿರ್ಧಾರ ಹೇಳು. ನನ್ನ ಜೊತೆ ಬರ್ತೀಯಾ ಅಥವಾ ನಿನ್ನ ಗಂಡ ಸಾಗರ್ ಜೊತೆ ಹೋಗ್ತೀಯಾ? ಪ್ರೀತಿ ಆಯ್ಕೆ ನಿನ್ನ ಕೈಲೇ ಇದೆ ಅಂತಾನೆ ಶಶಿ. ಈಗ ಸೌಮ್ಯ ಯಾರ ಜೊತೆ ಹೋಗಬೇಕು? ಶಶಿ ಜೊತೆ ಹೋಗಬೇಕಾ ಅಥವಾ ಸಾಗರ್ ಜೊತೆ ಹೋಗಬೇಕಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟಲ್ಲಿ ತಿಳಿಸಿ. ಕತೆ ಕೇಳಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. Do subscribe and support